ಖಾತಾ ಇಲ್ಲದವರಿಗೆ ಈ ಖಾತಾ ಮಾಡಲು ಹೊಸ ಪೋರ್ಟಲ್ ಬಿಡುಗಡೆ ಮಾಡಿತ್ತು ಬಿಬಿಎಂಪಿ. ಆದರೆ ಹೊಸ ಖಾತಾ ಮಾಡಿಸಲು ಪೋರ್ಟಲ್ ವರ್ಕ್ ಆಗ್ತಾ ಇಲ್ಲ. ಇದರಿಂದ ಹೊಸದಾಗಿ ಖಾತಾ ಮಾಡಿಸಲು ಜನರು ಪರದಾಡುವಂತಾಗಿದೆ. ಹಾಗಾದ್ರೆ ಏನೆಲ್ಲ ಸಮಸ್ಯೆ ಆಗ್ತಿದೆ, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಈ ಖಾತಾ ಹೊಸ ಪೋರ್ಟಲ್ನಲ್ಲಿ ಸಮಸ್ಯೆ. ಹೊಸ ಈ ಖಾತಾ ಪಡೆಯಲು ಜನರು ಹರಸಾಹಸ. ಪೋರ್ಟಲ್ ಅಭಿವೃದ್ಧಿ ಮಾಡಿಲ್ಲ ಅಂತಿರೋ ಅಧಿಕಾರಿಗಳು. ಬೆಂಗಳೂರಿನ ಜನರಿಗೆ ಈ ಖಾತಾ ಒಂದು ಗೊಂದಲದ ಗೂಡಾಗಿದೆ. ಕೆಲವರು ಈ ಖಾತಾ ಪಡಿತಾ ಇದ್ರೆ, ಇನ್ನು ಕೆಲವರಿಗೆ ಈ ಖಾತಾ ಪಡೆಯೋಕೆ ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಿವೆ. ಇದರ ಮಧ್ಯೆ ಖಾತೆ ಇಲ್ಲದವರಿಗೆ ಈ ಖಾತಾ ಪಡೆಯೋಕೆ ಬಿಬಿಎಂಪಿ ಹೊಸದಾಗಿ ವೆಬ್ಸೈಟ್ ಪೋರ್ಟಲ್ ಬಿಡುಗಡೆ ಮಾಡಿತ್ತು. ಆದರೆ ಈಗ ವೆಬ್ಸೈಟ್ ವರ್ಕ್ ಆಗ್ತಿಲ್ಲ. ಹೊಸದಾಗಿ ಖಾತಾ ಮಾಡಿಸಿ ಈ ಖಾತಾ ಪಡೆಯೋಕೆ ಸಮಸ್ಯೆ ಆಗ್ತಾ ಇದೆ. ಆರ್ಆರ್ ನಗರ ನಿವಾಸಿಯೊಬ್ರು ಹೊಸ ಸೈಟ್ ಮಾರಾಟ ಮಾಡೋಕೆ ಹೊಸದಾಗಿ ಖಾತಾ ಪಡೆಯಲು ಅಪ್ಲೈ ಮಾಡಿ ಪಡೆಯೋದಕ್ಕೆ ಮುಂದಾದ್ರೆ ವೆಬ್ಸೈಟ್ ವರ್ಕ್ ಆಗ್ತಿಲ್ಲ ಅಂತಿದ್ದಾರೆ. ಅವ್ರು ಇವಾಗ ಏನು ಹೇಳ್ತಾರೆ ಅಂದರೆ ಸಾಫ್ಟ್ವೇರ್ ವರ್ಕ್ ಆಗ್ತಾ ಇಲ್ಲ, ಅದು ಡೆವಲಪ್ ಆಗೋಕ್ಕಿಂತ 20 ದಿವಸ 15 ದಿವಸದಿಂದ 20 ದಿವಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಇವ್ರು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದ್ದರೆ ರಿಜಿಸ್ಟ್ರೇಷನನ್ನು ಕ್ಯಾನ್ಸಲ್ ಮಾಡಬಾರ್ದಾಯ್ತು, ಅದನ್ನು ಪ್ರೋಸೆಸ್ ಮಾಡಬೇಕಾಯಿತು. ರಿಜಿಸ್ಟ್ರೇಷನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇವ್ರ ಪ್ರೋಸೆಸ್ಸು ವರ್ಕ್ ಆಗ್ತಾ ಇಲ್ಲ. ನಮ್ಗೆ ಇನ್ನು ಆಪ್ಷನ್ ಏನಿದೆ? ಇವಾಗ 2 ತಿಂಗಳು ಬ್ಯಾಂಕ್ ಲೋನ್ ಅಮೌಂಟು ಈಗ ಗೌರ್ಮೆಂಟ್ ಪೇ ಮಾಡ್ತಾರಾ? ಇಂಟ್ರೆಸ್ಟ್ ನಂಗೆ ಆಲ್ಮೋಸ್ಟ್ ಒಂದು 80,000 ಬರುತ್ತೆ ಸರ್. ಇನ್ನು ಹೊಸ ಖಾತಾ ಮಾಡೋದಕ್ಕೆ ವೆಬ್ಸೈಟ್ ಸಮಸ್ಯೆ ಆಗ್ತಿದೆ ಅಂತ ಬಿಬಿಎಂಪಿ ವಿಶೇಷ ಆಯುಕ್ತ ಮನೀಶ್ ಮೌದ್ಗಿಲ್ ಅವರನ್ನ ಕೇಳಿದ್ರೆ, ಈ ಖಾತಾ ಎಲ್ಲಾ ವಿತರಣೆ ಮಾಡ್ತಾ ಇದ್ದೇವೆ. ಹೊಸದಾಗಿ ಖಾತಾ ಮಾಡಿಸಿ ಈ ಖಾತಾ ಪಡೆಯೋಕೆ ಪೋರ್ಟಲ್ ಶುರು ಮಾಡಿದ್ದೀವಿ. ತಾಂತ್ರಿಕ ಸಮಸ್ಯೆಗಳಿದ್ರೆ ಸರಿಪಡಿಸ್ತೀವಿ ಅಂತಿದ್ದಾರೆ. ಹೊಸ ಯಾರ ಹತ್ರ ಮ್ಯಾನ್ಯುವಲ್ ಖಾತಾನೂ ಇಲ್ಲ. ಫಸ್ಟ್ ಸಲ ಹೊಸ ಖಾತಾ ಪಡಿಬೇಕು. ಇಂಥರವರು ತಮ್ಮ ಸೇಲ್ರಿಡ್ ಆಧಾರದ ಮೇಲೆ ಆನ್ಲೈನ್ ಪೋರ್ಟಲ್ ಬಿಡುಗಡೆ ಮಾಡಿದ್ದೀವಿ. ಬಿಡುಗಡೆ ಆಗಿ ಸುಮಾರು 20 ದಿನ ಆಗಿದೆ. ಅಲ್ಲಿ ಆನ್ಲೈನಲ್ಲಿ ಹೋಗಿ ತಮ್ಮ ಸೇಲ್ರಿಡನ್ನು ಅವರು ನಮೂದಿಸಿದ್ರೆ, ಈವರೆಗೆ ಅವರ ಹತ್ರ ಖಾತಾ ಇಲ್ಲ ಅಂದರೆ ಅವರು ಖಾತಾ ಪಡಿಬಹುದು. ಎಲ್ಲ ಕಡೆ ಇಸಿ ಪಡಲಿಕ್ಕೆ ಸರ್ವರ್ ಸಮಸ್ಯೆ ಅದು ಬಿಬಿಎಂಪಿಗೆ ಬರುವುದಿಲ್ಲ. ಆ ವಿಷಯವನ್ನ ಈಗ ರೆವಿನ್ಯೂ ಇಲಾಖೆಯನ್ನ ನಾನು ಮಾತಾಡಿದ್ದೆ, ಆಲ್ರೆಡಿ ಸಾಲ್ವ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದೆ. ಒಟ್ಟಾರೆ ಹೊಸದಾಗಿ ಖಾತಾ ಮಾಡಿಸಿ ಈ ಖಾತಾ ಪಡೆಯೋಕೆ ಇದ್ದ ವೆಬ್ಸೈಟ್ ವರ್ಕ್ ಆಗ್ತಿಲ್ಲ. ಹೊಸದಾಗಿ ಈ ಖಾತಾ ಪಡೆಯೋಕೆ ಸಮಸ್ಯೆ ಆಗ್ತಾ ಇದ್ದು, ವೆಬ್ಸೈಟ್ನಲ್ಲಿರುವ ಸಮಸ್ಯೆಯನ್ನ ಸರಿಪಡಿಸಿ ಹೊಸದಾಗಿ ಖಾತಾಗಳಿಗೆ ಈ ಖಾತಾ ಸಿಗೋ ಥರ ಮಾಡ್ತಾರಾ? ಕಾದು ನೋಡಬೇಕು. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.